ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಸಾಕಷ್ಟು ಸ್ಟೂಡೆಂಟ್ಸು KCET 2025 ವೆರಿಫಿಕೇಶನ್ ಸ್ಲಿಪ್ ಆದರೆ ಯಾವಾಗ ಸಿಗುತ್ತೆ ಅಂತ ಕೇಳ್ತಿದ್ದಾರೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ನೆಕ್ಸ್ಟ್ ವೆರಿಫಿಕೇಶನ್ ಸ್ಲಿಪ್ ಯಾವಾಗ ಸಿಗುತ್ತೆ ಅಂಡ್ ಹಾಗೇನೋ ಅದರ ನೆಕ್ಸ್ಟ್ ಪ್ರೊಸೆಸ್ ಏನಿರುತ್ತೆ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ, ಎಲ್ಲೂ ಸಹ ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೋಡಿ, ಸೊ ಗೈಸ್, ನೀವು ಈಗಾಗಲೇ KCET ಎಕ್ಸಾಮ್ ಅನ್ನು ಕಂಪ್ಲೀಟ್ ಮಾಡಿಕೊಂಡು ರಿಸಲ್ಟ್ಸ್ ಎಲ್ಲಾನು ಸಹ ಅನೌನ್ಸ್ ಆಗಿದೆ, ರ್ಯಾಂಕಿಂಗ್ ಬಂದಿದ್ದ ಆದ್ಮೇಲೆ ನೀವು ಸ್ಟೂಡೆಂಟ್ಸ್ ಎಲ್ಲಾನು ಥಿಂಕ್ ಮಾಡಿರ್ತಿರುವಂತದ್ದು ಒಂದು ಕಾಲೇಜ್ ಕಟ್ ಆಫ್ಸ್, ಕಾಲೇಜ್ ರ್ಯಾಂಕಿಂಗ್ಸ್, ಮತ್ತೊಂದು ಕೌನ್ಸಿಲಿಂಗ್ ಬೇಕಿರುವಂತಹ ಎಲ್ಲ ಪ್ರಿಪರೇಷನ್ಸ್ ಅನ್ನ ಮಾಡ್ಕೋತಿದ್ರ. ಒಂದು ಲಾಟ್ ಆಫ್ ಥಿಂಗ್ಸ್ ಅನ್ನ ಹ್ಯಾಂಡಲ್ ಮಾಡೋದಕ್ಕೆ ನಿಮ್ಗೆ ಒಂಚೂರು ಕಷ್ಟನೂ ಸಹ ಆಗ್ತಾನೆ ಇದೆ. ಬಟ್ ಇಲ್ಲಿ ನೋಡಿ, ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಏನ್ ಮಾಡ್ತಿದ್ರು ಅಂತಂದ್ರೆ, ಲಾಸ್ಟ್ ಇಯರ್ಸ್ ಎಲ್ಲ ಒಂದು ಸೇಫ್ ಆಗಿ ಒಂದು ಆಪ್ಷನ್ ಎಂಟ್ರಿನ ಮಾಡ್ಕೋತಿದ್ರು. ಸೇಫ್ ಆಗಿ ಆಪ್ಷನ್ ಎಂಟ್ರಿ ಮಾಡ್ಕೊಂಡಿದ್ದ ಆದ್ಮೇಲೆ ಅವರು ಒಂದು ಆಫ್ಟರ್ ದ ಜಾಯ್ನಿಂಗ್ ಆಫ್ ಕಾಲೇಜಸ್ ಸ್ಟೂಡೆಂಟ್ಸ್ ಏನ್ ಥಿಂಕ್ ಮಾಡ್ತಿದ್ರು ಅಂತಂದ್ರೆ, ಸ್ಟೂಡೆಂಟ್ಸ್ ಏನ್ ರಿಗ್ರೆಟ್ ಆಗ್ತಿದಾರೆ ಅಂತಂದ್ರೆ, ನಾನು ಅನ್ಕೊಂಡಿರುವಂತ ಎಕ್ಸ್ಪೆಕ್ಟೇಷನ್ಸ್ ಕಾಲೇಜಸ್ ಅಲ್ಲಿ ರೀಚ್ ಆಗ್ತಿಲ್ಲ, ನಾನೇನೋ ಅನ್ಕೊಂಡು ಹೋಗಿದ್ದೆ ಕಾಲೇಜಸ್ಗೆ, ಆ ಒಂದು ಎಕ್ಸ್ಪೆಕ್ಟೇಷನ್ಸ್ ಆದ್ರೆ ರೀಚ್ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ತುಂಬಾನೇ ರಿಗ್ರೆಟ್ ಆದ್ರೆ ಆಗ್ತಿದ್ರು. ಸೊ ನಾನು ನಿಮ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಲಿಟಲ್ ಅಡ್ವೈಸ್ ಅನ್ನ ಕೊಡ್ತೀನಿ, ಓಕೆನಾ? ಆ ಲಿಟಲ್ ಅಡ್ವೈಸ್ ಏನು ಅಂತ ಅಂದ್ರೆ, ನಾನ್ ನಿಮ್ಗೆ ಇವತ್ತು ನ್ಯೂ ಕಾಲೇಜ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬಾ ಜನಕ್ಕೆ ಗೊತ್ತಿಲ್ಲದೆ ಇರುವಂತಹ ಕಾಲೇಜ್ ಬಗ್ಗೆ. ಅಂದ್ರೆ ಇದು ಯಾವ್ದಂದ್ರೆ, ಇಟ್ಸ್ ಕಾಲ್ಡ್ ಮಿರಾಯಿ ಸ್ಕೂಲ್ ಆಫ್ ಟೆಕ್ನಾಲಜಿ. ಇಲ್ಲಿ ಏನ್ ನಿಮ್ಗೆ ಟಿಪಿಕಲ್ ಬಿಟೆಕ್ ಅಂತಾನೂ ಅಲ್ಲ, ಇದು ಇಂಡಿಯಾಸ್ ಫಸ್ಟ್ AI ಫಸ್ಟ್ ಇಂಜಿನಿಯರಿಂಗ್ ಪ್ರೋಗ್ರಾಮ್. ಏನು ಒಂದು AI ಫಸ್ಟ್ ಇಂಜಿನಿಯರಿಂಗ್ ಪ್ರೋಗ್ರಾಮ್ ಅಂತ ಅಂದ್ರೆ, ಇಲ್ಲಿ ನೋಡಿ, ನಿಮ್ಗೆ ಯು ಬಿಲ್ಡ್ ಎ ರಿಯಲ್ ಸ್ಟಫ್ ವಿತ್ ChatGPT, ML, robotics ಫ್ರಮ್ ಡೇ ಒನ್. ಅಂಡ್ ಹಾಗೇನು ನಿಮ್ಗೆ ಇಲ್ಲಿ ಯು ಗೆಟ್ ಎ ಫ್ರೀ ಮ್ಯಾಕ್ ಬುಕ್. ಅಂಡ್ ಹಾಗೇನು ಯು ಲರ್ನ್ ಡೈರೆಕ್ಟ್ಲಿ ಫ್ರಮ್ ಇಂಜಿನಿಯರ್ಸ್ ಅಟ್ ಗೂಗಲ್, ಅಮೆಜಾನ್, ಮೈಕ್ರೋಸಾಫ್ಟ್. ಅಂಡ್ ಹಾಗೇನು ನೋಡಿ, ನೀವು ಮಾಡುವಂತ ಪ್ರಾಜೆಕ್ಟ್ಸ್ ಜಸ್ಟ್ ಮಾರ್ಕ್ಸ್ ಅಲ್ದೇನೆ, ಯುವರ್ ಪ್ರಾಜೆಕ್ಟ್ಸ್ ಆಕ್ಚುಲಿ ಮೀನ್ ಸಮಥಿಂಗ್, ಓಕೆನಾ? ಇಲ್ಲಿ ಸಮಥಿಂಗ್ ನೀವಾದ್ರೆ ಇರುವಂತದ್ದು. ಇಲ್ಲಿ ಬೇರೆ ಕಾಲೇಜಸ್ಗೂ ಮಿರಾಯಿ ಸ್ಕೂಲ್ ಆಫ್ ಟೆಕ್ನಾಲಜಿಗೂ ಇರುವಂತಹ ಡಿಫ್ರೆನ್ಸ್ ಏನು ಅಂತ ಅಂದ್ರೆ, ನಿಮ್ಗೆ ಥರ್ಡ್ ಇಯರ್ ಅಲ್ಲಿ ಇದ್ದಂಗೆನೆ ನಿಮ್ಗೆ ಒಂದು ಪೇಯ್ಡ್ ಇಂಟರ್ನ್ಶಿಪ್ಸ್ ಆದ್ರೆ ಸಿಗುತ್ತೆ. ಜೊತೆಗೆ ನಿಮ್ಗೆ ಕೆಲವೊಂದಿಷ್ಟು ಟೂಲ್ಸ್ ಗೆ ಕಂಪ್ಲೀಟ್ ಆಕ್ಸೆಸ್ ಆದ್ರೆ ಸಿಗುತ್ತೆ, ಲೈಕ್ ಓಪನ್ AI ಅಂಡ್ ಹಾಗೇನೋ ಆಪಲ್ ಲ್ಯಾಬ್ಸ್ ಗೆ. ಜೊತೆಗೆ ಇಲ್ಲಿ ನಿಮ್ಗೆ ಇಂಟರ್ವ್ಯೂಸ್ ಗೆ ತುಂಬಾ ಹೆಲ್ಪ್ ಆಗುವಂತದ್ದು. ಇಂಟರ್ವ್ಯೂ ಮಾರ್ಕ್ಅಪ್ಸ್ ಫಾರ್ ಮ್ಯಾಂಗ್ ಲೆವೆಲ್ ಪ್ಲೇಸ್ಮೆಂಟ್ಸ್ ಇರುತ್ತೆ, ಇಲ್ಲಿ ಎಲ್ಲಾನು ಸಹ ಇಟ್ಸ್ ಆಲ್ ಬಿಲ್ಟ್ ಇನ್. ಜೊತೆಗೆ ಇರೋ ಒಂದು ಟೀಮ್ ಏನ್ ಹೆಚ್ಚಿಗೆ ಲೈಕ್ ಆಗೋದು, ನನಗೆ ಪರ್ಸನಲ್ ಆಗಿ ಏನ್ ಲೈಕ್ ಆಯ್ತು ಅಂತ ಅಂದ್ರೆ, ಇಲ್ಲಿ ನೋಡಿ, ಅರ್ಪಿತ್ ಸರ್ ದ BITSC ಗ್ರೇಡ್ XJP ಮಾರ್ಗನ್ ಅಂಡ್ ದ ಕೋಡಿಂಗ್ ಬ್ಲಾಕ್ಸ್ ಆಫ್ ಟೀಮ್ ಆಗಿ ಇರ್ತಾರೆ ಅವರು. ಜೊತೆಗೆ ಇವರು ಈಗಾಗಲೇ ಲಾಟ್ ಆಫ್ ಥೌಸಂಡ್ಸ್ ಆಫ್ ಸ್ಟೂಡೆಂಟ್ಸ್ ಗೆ ಹೆಲ್ಪ್ ಮಾಡಿದ್ದಾರೆ ಟು ಅಚೀವ್ ದೇರ್ ಬಿಗ್ ಲೀಗ್ಸ್ ಅಂತಾನೆ ಹೇಳ್ಬೋದು. ನೀವು ಇಲ್ಲಿ ಅಡ್ಮಿಷನ್ ಅನ್ನ ತಗೋಬೇಕು ಅಂತ ಅಂದ್ರೆ, ಯು ಹ್ಯಾವ್ ಟು ಕ್ಲಿಯರ್ ದೇರ್ ಮಿರಾಯಿಸ್ ಮೈಂಡ್ ಟೆಸ್ಟ್. ಅಂಡ್ ಇದರಲ್ಲಿ ಓನ್ಲಿ ಟಾಪ್ 20% ಅಷ್ಟೇ ಒಂದು ಸೀಟ್ ಆದ್ರೆ ಸಿಗುತ್ತಾ. ಇದು ಆನ್ಲೈನ್ ಅಲ್ಲಿ ಇರುವಂತದ್ದು, ಯು ಕ್ಯಾನ್ ಟೇಕ್ ಇಟ್ ಫ್ರಮ್ ಹೋಮ್. ನಿಮ್ಮ ಮನೆಯಿಂದನೇ ಇದನ್ನ ನೀವು ಒಂದು ಟೆಸ್ಟ್ ಅನ್ನ ಅಟೆಂಡ್ ಮಾಡಬಹುದು. ಇದಕ್ಕೆ ಲಾಸ್ಟ್ ಡೇಟ್ ಬಂದ್ಬಿಟ್ಟು June 6. ಈಗ ನೀವು ಮಿಸ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ರೆ, ಮತ್ತೆ ಒಂದು ಹೋಲ್ ಇಯರ್ ಆದ್ರೆ ವೇಟ್ ಮಾಡ್ಬೇಕಾಗುತ್ತೆ. ಸೊ ಹಾಗಾಗಿ ಟೆಸ್ಟ್ ಅನ್ನಾದ್ರೆ ಅಟೆಂಡ್ ಮಾಡಿ, ನಿಮ್ಮ ಒಂದು ಮನೆಯಿಂದನೇ ನಿಮ್ಮ ಒಂದು ನೆಕ್ಸ್ಟ್ 4 years ಫ್ಯೂಚರ್ ಅನ್ನ ನೀವು ಆದ್ರೆ ಡಿಸೈಡ್ ಆದ್ರೆ ಮಾಡ್ಕೊಳ್ಳಿ. ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಜೊತೆಗೆ ಕಾಮೆಂಟ್ ಬಾಕ್ಸ್ ಅಲ್ಲೂ ಸಹ ಪ್ರೊವೈಡ್ ಮಾಡಿರ್ತೀನಿ, ಓಕೆನಾ? ನೋಡಿ, ನಿಮ್ಗೆ ಆಫ್ಟರ್ ದ 4 years ನಿಮ್ಮ ಒಂದು ಡಿಗ್ರಿ ಅಷ್ಟೇ ಮ್ಯಾಟರ್ ಆಗೋದಿಲ್ಲ, ನೀವು ಏನೊಂದು ಸ್ಕಿಲ್ಸ್ ಅಂಡ್ ಹಾಗೇನು ನಿಮ್ಗೆ ಏನೆಲ್ಲ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ, ನಿಮ್ಮ ಒಂದು ಸ್ಕಿಲ್ಸ್, ಎಕ್ಸ್ಟ್ರಾ ನಾಲೆಡ್ಜ್, ಒಂದು ಪ್ರಾಜೆಕ್ಟ್ಸ್ ಪ್ರತಿಯೊಂದನ್ನು ಸಹ ಮ್ಯಾಟರ್ ಆಗುತ್ತೆ. ಸೊ ಇದನ್ನೆಲ್ಲಾನು ಮಿರಾಯಿ ನಿಮ್ಗೆ ಚಾನ್ಸ್ ಟು ಆಕ್ಚುಲಿ ಬಿಲ್ಡ್ ದೋಸ್ ಫ್ರಮ್ ಡೇ ಒನ್ ಇಂದಾನೆ ನೀವು ಇದನ್ನ ಲರ್ನ್ ಆದ್ರೆ ಮಾಡ್ಕೋಬಹುದು ಆಗಿರುತ್ತೆ. ಸೊ ಈಗ ನೀವು ನಿಮ್ಮ ಒಂದು ಇಂಜಿನಿಯರಿಂಗ್ ಲೈಫ್ ಅನ್ನು ಸ್ಟಾರ್ಟ್ ಮಾಡ್ತಿದ್ದೀರಾ. ಯು ವುಡ್ 100% ವಾಂಟ್ ದಿಸ್ ಕೈಂಡ್ ಆಫ್ ಎಜುಕೇಶನ್ ವಿತ್ ದ ಮೆಂಟರ್ಶಿಪ್ ಫ್ರಮ್ ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್ ಹೂ ವಿಲ್ ಹೆಲ್ಪ್ ಯು ಫಾರ್ ದ ಜಾಬ್ಸ್ ಆಫ್ ಫ್ಯೂಚರ್, ಓಕೆನಾ? ಸೊ ಜಸ್ಟ್ ಎಕ್ಸ್ಪ್ಲೋರ್ ಮಾಡಿ, ಒಂದು ಟೆಸ್ಟ್ ಅನ್ನ ಟೇಕ್ ದ ಟೆಸ್ಟ್, ಅಪ್ಲೈ ಅಟ್ www.msot.org. ಟೆಸ್ಟ್ ನಿಮ್ಗೆ ನೋಡಿ ಕ್ಲೋಸಸ್ 6th June. ಯು ಹ್ಯಾವ್ ಗಾಟ್ ದಿಸ್ ಲಿಂಕ್ಸ್ ಇನ್ ದ ಡಿಸ್ಕ್ರಿಪ್ಷನ್, ಓಕೆನಾ? ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. So, ಈಗ ಬ್ಯಾಕ್ ಟು ವಿಡಿಯೋ ಕಡೆಗೆ ಬರೋದಾದ್ರೆ, ಯಾರೆಲ್ಲ ವೆರಿಫಿಕೇಶನ್ ಸ್ಲಿಪ್ ಗೆ ವೇಟ್ ಮಾಡ್ತಿದ್ರ, ಇಂತಹ ಸ್ಟೂಡೆಂಟ್ಸ್ ಮಸ್ಟ್ ನೀವು ಈ ಒಂದು ಇನ್ಫಾರ್ಮೇಶನ್ ಅನ್ನ ತಿಳ್ಕೋಬೇಕು. ನೋಡಿ, ಯಾವಾಗ್ಲೂ ಪ್ರತಿ ವರ್ಷ ಏನಾಗ್ತಿತ್ತು ಅಂತಂದ್ರೆ, KCET ರಿಸಲ್ಟ್ ಬಂದಿದ್ದ ಆದ್ಮೇಲೆ 1 ವೀಕ್ ಇಲ್ಲ ಅಂತಂದ್ರೆ ಇಮಿಡಿಯೇಟ್ ಆಗಿ ವೆರಿಫಿಕೇಶನ್ ಸ್ಲಿಪ್ ಆದ್ರೆ ಸಿಗ್ತಿತ್ತು. ರೀಸನ್ ಏನು ಅಂತ ಅಂದ್ರೆ, ಈ ವರ್ಷ ಯಾಕೆ ನಿಮ್ಗೆ ವೆರಿಫಿಕೇಶನ್ ಸ್ಲಿಪ್ ಲೇಟ್ ಆಗುತ್ತೆ ಅಂತ ಅಂದ್ರೆ, ಮೊದಲಿಗೆ ನೋಡಿ, KCET ರ್ಯಾಂಕಿಂಗು ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಗೆ ಅನೌನ್ಸ್ ಆದ್ರೆ ಆಗಿರ್ಲಿಲ್ಲ. ರಿಪೀಟರ್ ಸ್ಟೂಡೆಂಟ್ಸ್ ಯಾರು ಇರ್ತಾರೆ, ಇಂತಹ ಸ್ಟೂಡೆಂಟ್ಸ್ ಗೆ ಯಾಕೆ ಅಂತಂದ್ರೆ, ಅವರ ಒಂದು ಮಾರ್ಕ್ಸ್ ಎಂಟ್ರಿಯಲ್ಲಿ ಒಂದಿಷ್ಟು ಪ್ರಾಬ್ಲಮ್ ಆಗಿ, ಸೊ ಅವ್ರು ಮತ್ತೆ ಒಂದು ಮಾರ್ಕ್ಸ್ ಎಂಟ್ರಿಯನ್ನ ಮಾಡಿದ್ರು. ಅದಾದ್ಮೇಲೆ ಅವ್ರಿಗೂ ರ್ಯಾಂಕಿಂಗ್ ಅನೌನ್ಸ್ ಆಯ್ತು. ಈಗಾಗಲೇ ಅವರು ಸಹ ಅವರ ಒಂದು ರಿಸಲ್ಟ್ ಅನ್ನ ಚೆಕ್ ಮಾಡ್ಕೊಂಡಿದ್ದಾರೆ. ಸೊ ಈಗ ನೀವೆಲ್ಲ ವೆಯ್ಟ್ ಮಾಡ್ತಿರುವಂತದ್ದು ವೆರಿಫಿಕೇಶನ್ ಸ್ಲಿಪ್ ಯಾವಾಗ ಸಿಗುತ್ತೆ ಏನು ಅಂತ ಹೇಳ್ಬಿಟ್ಟು. ಈ ವರ್ಷ ಸ್ವಲ್ಪ ಡಿಲೇ ಆದ್ರೆ ಆಗುತ್ತೆ. ಇನ್ನೊಂದು ರೀಸನ್ ಏನು ಅಂತ ಅಂದ್ರೆ, ನೋಡಿ, ಈ ವರ್ಷ KCET ಅಂಡ್ ಹಾಗೇನು ನೀಟ್ ಕಂಬೈನ್ಡ್ ಕೌನ್ಸಿಲಿಂಗ್ ಇರೋದ್ರಿಂದ ಈಗಾಗಲೇ KCET ರಿಸಲ್ಟ್ ಬಂದಿದೆ, ಏನೂ ಪ್ರಾಬ್ಲಮ್ ಇಲ್ಲ. ಈಗ ನೆಕ್ಸ್ಟ್ ನೀಟ್ ರಿಸಲ್ಟ್ ಆದ್ರೆ ಬರಬೇಕು. ನೀಟ್ ರಿಸಲ್ಟ್ ಅನೌನ್ಸ್ ಆಗಿದ್ದ ಆದ್ಮೇಲೆ ಒಟ್ಟಿಗೆ ನಿಮ್ಗೆ ಒಂದು ವೆರಿಫಿಕೇಶನ್ ಸ್ಲಿಪ್ ಅನ್ನ ರಿಲೀಸ್ ಮಾಡ್ತಾರೆ, ಆಗ ನೀವು ಡೌನ್ಲೋಡ್ ಆದ್ರೆ ಮಾಡ್ಕೋಬಹುದು ಆಗಿರುತ್ತೆ. ಸೊ ವೆರಿಫಿಕೇಶನ್ ಸ್ಲಿಪ್ ಏನಕ್ಕೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಸ್ಟೂಡೆಂಟ್ಸ್ ಕೇಳ್ತಿದ್ದಾರೆ. ವೆರಿಫಿಕೇಶನ್ ಸ್ಲಿಪ್ ಏನಕ್ಕೆ ಅಂತ ಅಂದ್ರೆ, ನೋಡಿ, ಆ ಒಂದು ವೆರಿಫಿಕೇಶನ್ ಸ್ಲಿಪ್ ಅಲ್ಲೇ ನಿಮ್ಗೆ ಒಂದು ಕೌನ್ಸಿಲಿಂಗ್ ಗೆ ಬೇಕಿರುವಂತಹ ಆಪ್ಷನ್ ಎಂಟ್ರಿ ನಂಬರ್
ನಂಬರು, ಕೌನ್ಸಿಲಿಂಗ್ಗೆ ಬೇಕಿರುವಂತಹ ಅಪ್ಲಿಕೇಶನ್ ನಂಬರು, ಕೌನ್ಸಿಲಿಂಗ್ಗೆ ಬೇಕಿರುವಂತಹ ಸೀಕ್ರೆಟ್ ಕೀಯನ್ನು ಕೊಡ್ತಾರೆ. ಆ ಒಂದು ಡೀಟೇಲ್ಸ್ ಇದ್ರೆ ಅಷ್ಟೇ ನೀವು ಒಂದು ಕಾಲೇಜಸ್ಗೆ ಆಪ್ಷನ್ ಎಂಟ್ರಿಯನ್ನು ಮಾಡ್ಬೋದು ಆಗಿರುತ್ತೆ. ಆ ಒಂದು ಡೀಟೇಲ್ಸ್ ಇಲ್ಲ ಅಂತಂದ್ರೆ ನೀವು ಕೌನ್ಸಿಲಿಂಗ್ ಪಾರ್ಟಿಸಿಪೇಟ್ ಆದ್ರೆ ಮಾಡೋದಕ್ಕೆ ಆಗೋದಿಲ್ಲ. ಸೊ ನಿಮಗೆ ಈ ಒಂದು ವೆರಿಫಿಕೇಶನ್ ಸ್ಲಿಪ್ ಅನ್ನ ಮುಂದಿನ ದಿನಗಳಲ್ಲಿ ರಿಲೀಸ್ ಮಾಡ್ತಾರೆ. ಸೊ ಸಾಕಷ್ಟು ಸ್ಟೂಡೆಂಟ್ಸ್ ಯಾವಾಗ ಅಂತ ಕೇಳ್ತಿದ್ರೆ, ಈಗ ನೆಕ್ಸ್ಟ್ ನಿಮ್ಗೆ ಒಂದು ನೀಟ್ ರಿಸಲ್ಟ್ಸ್ ಆದ್ರೆ ಬರಬೇಕು. ನೀಟ್ ರಿಸಲ್ಟ್ಸ್ ಬಂದಿದ್ದಾದ್ಮೇಲೆ ಒಟ್ಟಿಗೆ ಈ ವರ್ಷ KCET ಹಂಡಾಗಿನೂ ನೀಟು ಬೋತನು ಸಹ ಕಂಬೈನ್ಡ್ ಕೌನ್ಸಿಲಿಂಗ್ ನಡೆಯೋದ್ರಿಂದ ಸೊ ನಿಮ್ಗೆ ಸ್ವಲ್ಪ ಡಿಲೇ ಆದ್ರೆ ಆಗ್ತಿರುವಂತದ್ದು. ವೆರಿಫಿಕೇಶನ್ ಸ್ಲಿಪ್ ಬಂದಿದ್ದಾದ್ಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಏನಿರುತ್ತೆ ಅಂತ ಅಂದ್ರೆ, ನೆಕ್ಸ್ಟ್ ಒಂದು ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಆದ್ರೆ ಸ್ಟಾರ್ಟ್ ಆಗುತ್ತೆ, ಅದಾದ್ಮೇಲೆ ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್, ಅದಾದ್ರೆ ಥರ್ಡ್ ರೌಂಡ್ ಕೌನ್ಸಿಲಿಂಗ್ ಆಗಿರುತ್ತೆ. ಸೊ ನಿಮ್ಗೆ ವೆರಿಫಿಕೇಶನ್ ಸ್ಲಿಪ್ ಬಂದಿದ್ದಾದ್ಮೇಲೆ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ, ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಅಲ್ಲಿ ಏನೆಲ್ಲ ಇರುತ್ತೆ, ಅಷ್ಟಕ್ಕೂ ಸಹ ಏನೆಲ್ಲ ಒಂದು ಟೈಮಿಂಗ್ಸ್ ಇರುತ್ತೆ, ಏನೆಲ್ಲ ಒಂದು ಡೇಟ್ಸ್ ಅನ್ನ ಕೊಟ್ಟಿರ್ತಾರೆ, ಪ್ರತಿಯೊಂದನ್ನು ನೀವು ಕ್ಲಿಯರ್ ಆದ್ರೆ ನೋಡ್ಕೋಬಹುದು ಆಗಿರುತ್ತೆ. ಸೊ ವೆರಿಫಿಕೇಶನ್ ಸ್ಲಿಪ್ ಈ ವರ್ಷ ಬರುವಂತದ್ದು ಇನ್ನೂ ಸಹ ಸ್ವಲ್ಪ ಡಿಲೇ ಆಗುತ್ತೆ, ಸ್ಟೂಡೆಂಟ್ಸ್ ವೆಯ್ಟ್ ಮಾಡ್ಬೇಕು. ಓಕೆನಾ? ಬೇರೆ ಏನಾದರೂ ಕೌನ್ಸಿಲಿಂಗ್ ರಿಲೇಟೆಡ್ ಡೌಟ್ ಇದ್ರೆ ಕಮೆಂಟ್ ಮಾಡಿ, ಅಂಡ್ ಹಾಗೇನೋ ಒಂದು ಲೈಕ್ ಅನ್ನ ಮಾಡಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.